ಕ್ರಷರ್ಗಳ ಧೂಳಿನಿಂದ ರೈತರು ಬೆಳೆದ ಬೆಳೆಗಳು ಹಾಳಾಗುತ್ತಿವೆ ಎಂದು ರಾಷ್ಟ್ರೀಯ ಹೆದ್ದಾರಿ 44ರ ಯಲಗಲಹಳ್ಳಿ ಕ್ರಾಸ್ನಲ್ಲಿ ರೈತರು ನೂರಾರು ಲಾರಿಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ ಪೆರೇಸಂದ್ರ ಬಳಿಯ ಹಿರೇನಾಗವಲ್ಲಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಅಬ್ಬರ ಜೋರಾಗಿದ್ದು, ಕಾನೂನು ಮೀರಿ ಓವರ್ಲೋಡ್ ಜಲ್ಲಿ ಎಂಸ್ಯಾಂಡ್ ಸಾಗಾಟ ಮಾಡುವ ಟೇಪರ್ಗಳ ಹಾವಳಿಗೆ ಅದರಿಂದ ಬರುವ ಧೂಳಿಗೆ ಯಲಗಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಇಲ್ಲಿನ ಬಹುತೇಕ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ ಘಟಕಗಳು ಹಾಲಿ ಮಾಜಿ ರಾಜಕಾರಣಿಗಳ ಹಾಗೂ ಅವರ ಸಂಬಂಧಿಕರ ಒಡೆತನಕ್ಕೆ ಸೇರಿವೆ ಎನ್ನಲಾಗಿದೆ. ಹೀಗಾಗಿ ಇಲ್ಲಿ ಏನೇ ಅಕ್ರಮ ಕಾನೂನು ಬಾಹಿರ ನಡೆದರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಓವರ್ಲೋಡ್, ಧೂಳು ಹಾಗೂ ವೇಗವಾಗಿ ಓಡಾಡುವ ಟೇಪರ್ ವಾಹನಗಳ ಹಾವಳಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಬುಧವಾರ ಯಲಗಲಹಳ್ಳಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಗ್ರಾಮಸ್ಥರು ನೂರಾರು ಟಿಪ್ಪರ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮದ ಯುವಕರು, ಹಿರಿಯರು ಸೇರಿದಂತೆ ಇತರರು ಒಂದಾಗಿ ಟೇಪರ್ ತಡೆದ್ರು. ಟೇಪರ್ಗಳು ಓವರ್ಲೋಡ್ ಮಾಡಿಕೊಂಡು ಹೋಗುವುದರಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ. ರೈತರು ಬೆಳೆದ ಬೆಳೆಗಳ ಮೇಲೆ ಧೂಳು ಬರುತ್ತಿರುವುದರಿಂದ ಬೆಳೆಗಳು ಹಾಳಾಗಿವೆ. ಗ್ರಾಮದ ಜನರು ವಿವಿಧ ಕಾಯಿಲೆಗಳಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇದೇ ಅಕ್ಕಪಕ್ಕದಲ್ಲಿ ನಮ್ದೊಂದು 4 ಎಕರೆ ಜಮೀನಿದೆ, 4 ಬೋರ್ ಇದೆ. ಒಂದು 2-3 ವರ್ಷದಿಂದ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ಕ್ರಷರ್ಗಳಲ್ಲಿ ಕೆಲಸಕ್ಕೆ ಬರೋಣ ಅಂದ್ಕೊಂಡ್ರೆ ಕೆಲಸಕ್ಕೆ ಬಂದರೆ ಈ ಕ್ರಷರ್ ರೋಡ್ ಒಂದು 4-5 ಕಿಲೋಮೀಟ್ರ್ ಬರೀ ಗುಣಿಗಳು, ಧೂಳು, ನೀರು ಹಾಕಲ್ಲ ಕ್ರಷರ್ ರೋಡ್ಗೆ. ಕ್ರಷರ್ಗಳವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಸ್ವಲ್ಪ ನೀರು ಹಾಕ್ರಿ ಅಂತ ನಾವು ಒತ್ತಾಯ ಮಾಡಿದ್ರು ಕೂಡ ಅವರು ತಲೆಗೆ ಹಾಕ್ಕೊತಾ ಇಲ್ಲ. ಇದಕ್ಕೇನಾದರೂ ಅವರು ಪರಿಹಾರ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ನಾವು ಬೆಳೆ ಇಟ್ಟಿದ್ದು ಬೆಳೆ ಇಷ್ಟಕ್ಕೆ ಯಾವ ಬೆಳೆ ಇಕ್ಕಿದ್ರೂ ಅದನ್ನು ಆಗ್ತೈತೆ. ಈ ಕ್ರಷರ್ ಧೂಳಿಂದ ನಮ್ಮ ಬೆಳೆ ಎಲ್ಲ ಫುಲ್ ಹಾನಿ ಆಗಿದೆ. ಕ್ರಷರ್ ಬಂದರೆ ಯಾವನವ್ರಿಗೆ ಹೇಳಿದ್ರು ಯಾರು ತಲೆ ಕೆಡಿಸ್ಕೊಂತಲ್ಲ. ಇಲ್ಲಿ ಅಲ್ಲಿಗೂ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಹೇಳ್ಕೊಂಬಂದಿದ್ದೀವಿ, ಇದು ಧೂಳು ಈ ಥರ ಬರ್ತೈತೆ, ಬೆಳೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ವಿ. ಯಾರ್ಯಾರು ಕ್ರಷರ್ ಯೂನಿಯನ್ ಆಗಲಿ, ಯಾರು ಕ್ರಷರ್ ಓನರ್ಗಳಾಗಲಿ ಯಾರು ತಲೆಗೆ ಹಾಕ್ಕೊಂತಲ್ಲ ಇದ್ರ ಬಗ್ಗೆ. ಇದೇ ಥರ ಮುಂದೆ ಹೋದರೆ ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ದೊಡ್ಡದಾಗಿ ಮಾಡಬೇಕಾಗುತ್ತೆ ಅಂತ ನಾವೆಲ್ಲ ರಿಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನೋಡಿ ಹೇಳಬೇಕು. ಈ ಬಗ್ಗೆ ಪೊಲೀಸ್ ಇಲಾಖೆ, ಆರ್ಟಿಒ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಟೇಪರ್ಗಳಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ಮನವಿ ಮಾಡಿದ್ರು ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗುಡಿಬಂಡೆ ಪ್ರವೀಣ್, ಸಿಟಿವಿ ನ್ಯೂಸ್, ಪೆರೇಸಂದ್ರ.